ಭವಿಷ್ಯ ಅನ್ನೋದು ನಿಷ್ಕಲ್ಮಶವಾದದ್ದು. ಭವಿಷ್ಯ ಅನ್ನೋದು ತುಂಬ ಪ್ಯೂರ್ ಆಗಿರುವಂಥದ್ದು. ಅದಕ್ಕೆ ಯಾವುದೇ ಮಿಕ್ಸು ಯಾವುದು ಆಗಿರಲ್ಲ. ಅದಕ್ಕೆ ನೀವೇನನ್ನ ಮಿಕ್ಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಅದ್ರ ಪ್ಯೂರಿಟಿ ಇರಬೇಕೋ ಹೋಗುತ್ತೋ ಅನ್ನೋದು ನಮಗೆ ಬಿಟ್ಟಿದ್ದು. ಯಾವುದೇ ಕ್ಷಣದಲ್ಲಿ ನಾನು ಕನಸು ಕಂಡಂತಹ ವ್ಯಕ್ತಿಯಂತೆ ಹೆಚ್ಚು ಆಗಲು ಆರಂಭಿಸಬಹುದು. ಸ್ಟೋರಿಯಲ್ಲಿ ನಾವೇ ಹೀರೋ, ನಾವೇ ಹೀರೋಯಿನ್. ಯಾವುದೋ ಫಿಲಿಮ್ ನೋಡಿ ಇನ್ನೊಬ್ರು ಸ್ಟೋರಿ ನೋಡಿ ಇನ್ಸ್ಪೈರ್ ಆಗೋದ್ರ ಬದಲು ಕಣ್ಮುಚ್ಕೊಂಡು ನನ್ನ ಭವಿಷ್ಯನ ನೋಡಿಕೊಂಡು ನಾನೇ ಇನ್ಸ್ಪೈರ್ ಆಗೋಣ. ನಮಸ್ತೆ. ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ಗೆ ಹೋಗೋಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಚಾಪ್ಟರ್ ಹೆಸರು ಹೇಳ್ತೀನಿ. ನಿಮ್ಮ ಜೀವನ ಕಥೆಯನ್ನು ಪುನರ್ರಚಿಸಿ. ನಿಮ್ಮ ಲೈಫ್ನ ಕಥೆಯನ್ನು ನೀವೇ ಪುನರ್ರಚಿಸಿ ಅಂತ ಹೇಳ್ತಾ ಇದ್ದಾರೆ. ಬೇರೆಯವ್ರ ಕಥೆಗಳನ್ನ ಓದಿದ್ದೀವಿ, ನಮ್ಮ ಕಥೆಗಳನ್ನ ಓದಿದ್ದೀವ? ಸಖತ್ತಾಗಿದೆ ಈ ಚಾಪ್ಟರ್ ಆ್ಯಕ್ಚುಲಿ. ಆ್ಯಂಡ್ ಇದನ್ನು ನಾನು ಮಾಡಿದ್ದೀನಿ ಆ್ಯಂಡ್ ನಮ್ಮ ವರ್ಕ್ಶಾಪ್ಗಳಲ್ಲಿ ಇದನ್ನು ಮಾಡಿಸ್ತಾ ಇದ್ದೀನಿ, ಪ್ರಾಕ್ಟಿಕಲಿ ಮಾಡಿಸ್ತಾ ಇದ್ದೀನಿ. ಅವರು ಅದನ್ನು ಫೀಲ್ ಮಾಡಿ ಹೇಳ್ತಾ ಇದ್ದಾರೆ. ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಈ ಚಾಪ್ಟರು, ಎಲ್ಲರೂ ಮಾಡ್ಬೋದು. ಓಕೆ, ಇವರೇನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಆಲ್ರೆಡಿ ನಾವು ಎಷ್ಟೊಂದು ಸಮಯನ ವ್ಯರ್ಥ ಮಾಡಿಬಿಟ್ಟಿದ್ದೀವಿ, ಪರವಾಗಿಲ್ಲ. ಆದರೆ ನಾನು ಎಷ್ಟು ಸಮಯ ವ್ಯರ್ಥ ಮಾಡಿದ್ದೀನಿ ಅಂತ ಒಂದು ಸಲ ನಮ್ಮ ಹಳೆಯದೆಲ್ಲ ನಮ್ಮ ಕಥೆನ ಹಿಂದುಗಡೆಯಿಂದ ರಿವೈಂಡ್ ಮಾಡಿ ನೋಡ್ಕೊಂಡು ಬಂದರೆ ನಮಗೆ ಇನ್ನು ಮುಂದೆ ನಮ್ಮ ಸಮಯನ ವ್ಯರ್ಥ ಮಾಡದೆ ಅತ್ಯುತ್ತಮವಾಗಿ ಅದನ್ನು ಉಪಯೋಗಿಸ್ಕೊಂಡು ಪರಿಪೂರ್ಣವಾದಂತಹ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ನಾವು ಸಿದ್ಧ ಆಗ್ಬೋದಂತೆ. ಹಾಗಾಗಿ ನಮ್ಮ ಲೈಫ್ನ ಹಳೆಯ ಲೈಫ್ಗಳನ್ನು ಜರ್ನಿನ ಒಂದು ಸಲ ರಿವೈಂಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಭವಿಷ್ಯ ಅನ್ನೋದು ನಿಷ್ಕಲ್ಮಶವಾದದ್ದು. ಭವಿಷ್ಯ ಅನ್ನೋದು ತುಂಬ ಪ್ಯೂರ್ ಆಗಿರುವಂಥದ್ದು. ಅದಕ್ಕೆ ಯಾವುದೇ ಮಿಕ್ಸು ಯಾವುದು ಆಗಿರಲ್ಲ. ಅದಕ್ಕೆ ನೀವೇನನ್ನ ಮಿಕ್ಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಅದ್ರ ಪ್ಯೂರಿಟಿ ಇರಬೇಕೋ ಹೋಗುತ್ತೋ ಅನ್ನೋದು ನಮಗೆ ಬಿಟ್ಟಿದ್ದು. ಹಾಗಾಗಿ ಪ್ರತಿ ಬೆಳಗ್ಗೆ ಕೂಡ ಒಂದು ಸಂಪೂರ್ಣವಾದ ಆರಂಭವನ್ನು ಕೊಡುತ್ತೆ. ಪ್ರತಿ ಬೆಳಗ್ಗೆ ಕೂಡ ಹೊಸ ಅವಕಾಶಗಳನ್ನು ನಮಗೆ ಕೊಡುತ್ತೆ ಅನ್ನೋದನ್ನು ಮರಿಬೇಡಿ. ನೀವು ಆಯ್ಕೆ ಮಾಡೋದು ಮಾತ್ರ ನಿಮಗೆ ಬಿಟ್ಟಿದ್ದು. ನಾಳೆ ನೀವು ಬೇಗ ಎದ್ದೋಬೇಕು, ಹೆಚ್ಚು ಓದಬೇಕು, ಎಕ್ಸಸೈಸ್ ಮಾಡಬೇಕು, ಚೆನ್ನಾಗಿ ಆರೋಗ್ಯವಂತ ಆಹಾರನ ತಿನ್ನಬೇಕು, ಕಡಿಮೆ ಚಿಂತೆ ಮಾಡಬೇಕು ಅನ್ನೋದೆಲ್ಲ ಕೂಡ ನೀವು ಆಯ್ಕೆ ಮಾಡ್ಕೊಬೇಕಾಗಿರುವಂತಹ ವಿಚಾರಗಳ ಮೇಲೆ ಭವಿಷ್ಯ ನಿಷ್ಕಲ್ಮಶವಾಗಿದೆಯೋ ಇಲ್ವೋ ಅಂತ ನಿಮಗೆ ಅನುಭವಕ್ಕೆ ಬರುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಒಬ್ಬರು ಲೇಖಕರು ಹೇಳ್ತಾ ಇದ್ದಾರೆ, ಯಾವುದೇ ಕ್ಷಣದಲ್ಲಿ ನಾನು ಕನಸು ಕಂಡಂತಹ ವ್ಯಕ್ತಿಯಂತೆ ಹೆಚ್ಚು ಆಗಲು ಆರಂಭಿಸಬಹುದು. ಯಾವುದೇ ಕ್ಷಣದಲ್ಲಾದರೂ ಸರಿ ನಾನು ಹೇಗೆ ಬದುಕಬೇಕು ಅಂದ್ಕೊಂಡಿದ್ದೀನಿ ಹಾಗೆ ಬದುಕೋದಕ್ಕೆ ಯಾವ ಕ್ಷಣದಲ್ಲಾದರೂ ಸ್ಟಾರ್ಟ್ ಮಾಡ್ಬೋದು. ಆದರೆ ಪ್ರಾಬ್ಲಮ್ ಯಾವ ಕ್ಷಣ ಅಂತ, ಯಾವ ಕ್ಷಣದಲ್ಲಿ ಅನ್ನೋದೇ ನಮ್ಮ ಕ್ವೆಶನ್ ಆಗಿದೆ. 1ನೇ ತಾರೀಕಿಂದ ಸ್ಟಾರ್ಟ್ ಮಾಡೋಣ, ಸೋಮವಾರದಿಂದ ಶುರು ಮಾಡೋಣ ಅಂತಲೇ ಇರ್ತೀವಿ. ಆ ಕ್ಷಣನ ಮಾತ್ರ ನಾವು ನಿರ್ಧಾರ ಮಾಡ್ತಾ ಇಲ್ಲ. ಹಾಗಾಗಿ ಆಯ್ಕೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ಒಳ್ಳೆ ಟಾಸ್ಕ್ ಕೊಟ್ಟಿದ್ದಾರೆ. ಈ ಟಾಸ್ಕನ್ನು ನೀವು ಮಾಡಿ. ಆಗಲೇ ಹೇಳ್ದಂಗೆ ಇದನ್ನು ನಾವು ನಮ್ಮ ವರ್ಕ್ಶಾಪಲ್ಲಿ ಮಾಡಿಸ್ತಾ ಇದ್ದೀವಿ. ಅಂದರೆ ಡೈಲಿ ಕ್ಲಾಸಸ್ ನಡೆಯುತ್ತೆ. ಡೈಲಿ ಬೆಳಗ್ಗೆ 1.5 ಅವರ್ ಸೆಷನ್ಸ್ ಇರುತ್ತೆ. ಆ ಸೆಷನಲ್ಲಿ ಇದನ್ನು ಬರೆಸ್ತಾ ಇದ್ದೀನಿ ನಾನು. ಓಕೆ, ಅವರ ಅನುಭವಗಳು ಯಾವ ಥರ ಅಂತ ಅಂದರೆ, ಒಂದು ಖಾಲಿ ಬುಕ್ನ ತೊಗೊಂಬಿಟ್ಟು ನೀವು ಏನಾಗಬೇಕು ಅಂತಿದ್ದೀರಾ ನಿಮ್ಮ ಜೀವನದ ಬಗ್ಗೆ ಕತೆ ಬರೀರಿ. ಈಗ ಫಾರ್ ಎಕ್ಸಾಂಪಲ್, ಈ ಥರ ಒಬ್ಬ ವ್ಯಕ್ತಿ ಇದ್ದರು, ಇವರು ಹೀಗೆ ಹುಟ್ಟಿದ್ರು, ಈ ರೀತಿ ಅವರು ಬಡತನದಲ್ಲಿದ್ದರು, ಆ ಬಡತನದಿಂದ ಅವ್ರು ಈ ಥರ ಜಾಬ್ ಮಾಡಿದ್ರು, ಅದಾದಮೇಲೆ ಬಿಸ್ನೆಸ್ ಮಾಡಿದ್ರು, ಆಮೇಲೆ ಫ್ಯಾಮಿಲಿ, ಹೀಗೆ 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 ಇವತ್ತು ಅವ್ರು ಹಿಂಗೇನು ಆಗ್ತಾ ಇದ್ದಾರೆ ಇಲ್ಲಿವರೆಗೂ ಬರ್ಕೊಂಡು ಮುಂದೆ ಭವಿಷ್ಯನ ನೀವೇ ಬರ್ಕೊಳ್ಳಿ. ಇನ್ನು 5 ವರ್ಷಕ್ಕೆ ಈ ವ್ಯಕ್ತಿ ನಾಯಕಿ, ನಟಿ, ಆ ಕಥೆಯ ನಾಯಕಿ ಅಥವಾ ನಾಯಕ ಅಂತ ನಿಮ್ಮ ಹೆಸರು ಹಾಕ್ಕೊಂಡು ಬರ್ಕೊಂಡು ಇಷ್ಟು ವರ್ಷದ ನಂತರ ಈ ವ್ಯಕ್ತಿ ಇದನ್ನು ಮಾಡಿದ್ದಾರೆ ಅಥವಾ ನೀವು ಆಲ್ರೆಡಿ ಆಗಿದೆ ಅಂತ ಬರೀರಿ. ನಿಮ್ಮ ಸ್ಟೋರಿನ ನೀವೇ ಬರ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ ಅಲ್ಲ ಇದು. ಆ್ಯಂಡ್ ನಾನು ಹೇಳ್ತಾ ಇದ್ದೀನಿ, ಇದನ್ನು ನಾನು ಬರೆದಿದ್ದೀನಿ ಆ್ಯಂಡ್ ವರ್ಕ್ಶಾಪಲ್ಲಿ ಬರೆಸ್ತಾ ಇದ್ದೀವಿ. ಅನುಭವನ ಫೀಲ್ ಮಾಡಿಸ್ತಾ ಇದ್ದೀವಿ. ಇವಾಗ ಮುಂದೆ ಏನಾಗಬೇಕಂತಿದೆ ಆಲ್ರೆಡಿ ಅದನ್ನು ಹೇಗೆ ನನ್ನ ಸ್ಟೋರಿನ ನಾನೇ ಕ್ರಿಯೇಟ್ ಮಾಡ್ಕೋಬೇಕು ಅಂತ. ತುಂಬಾ ಪವರ್ಫುಲ್ ಟಾಪಿಕ್ ಇದು. ಓಕೆ, ಸೊ ಹೇಗೆ ಬರ್ಕೋಬೇಕು ಅಂತ ಅಂದರೆ, ನಾನು ಇಲ್ಲಿಂದ ಏನನ್ನು ನನ್ನ ಒಳಗಡೆ ಇರೋ ಶಕ್ತಿನ ಹೊರ ಹಾಕಬೇಕು, ಯಾವ ಪಾತ್ರ, ಯಾವ ಕ್ಯಾರೆಕ್ಟರ್ ನನಗೆ ಬೇಡ ಅದನ್ನು ಹೇಗೆ ಬದಲಾಯಿಸಬೇಕು, ಯಾವ ಹೊಸ ವಿಚಾರಗಳನ್ನು ಕಲಿಬೇಕು, ಯಾವ ರೀತಿ ನಾನು ಹೊಸದನ್ನು ಸೃಷ್ಟಿ ಮಾಡಬೇಕು, ಯಾವುದಕ್ಕೆ ಮುಕ್ತಾಯ ಕೊಡಬೇಕು ಅನ್ನೋದೆಲ್ಲ ಕೂಡ ನಿಮ್ಮ ಸ್ಟೋರಿಯಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ.
ಸಿಂಪಲ್, ನಮ್ಮ ಕಥೆನ ನಾವೇ ರೂಪಿಸ್ಕೊಳ್ಳೋದು ಆ್ಯಂಡ್ ನಮ್ಮ ಜವಾಬ್ದಾರಿ ನಮ್ಮದೇ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಅವ್ರು ಹೇಳ್ತಾ ಇರೋದು ನಮ್ಮ ಲೈಫ್ ಸ್ಟೋರಿನ ನಾವೇ ಬರೆಯೋದು, ಮುಂದೆ ಹೇಗಿರಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಆ ಸ್ಟೋರಿನ ಬರಿತಾ ಹೋಗೋದು. ಆ ಸ್ಟೋರಿಯಲ್ಲಿ ನಾವೇ ಹೀರೋ, ನಾವೇ ಹೀರೋಯಿನ್. ಯಾವುದೋ ಫಿಲಿಮ್ ನೋಡಿ ಇನ್ನೊಬ್ಬರು ಸ್ಟೋರಿ ನೋಡಿ ಇನ್ಸ್ಪೈರ್ ಆಗೋದ್ರ ಬದಲು ಕಣ್ಮುಚ್ಕೊಂಡು ನನ್ನ ಭವಿಷ್ಯನ ನೋಡಿಕೊಂಡು ನಾನೇ ಇನ್ಸ್ಪೈರ್ ಆಗೋಣ. ಆ ಸ್ಟೋರಿ ಒಂದಿನ ನಿಜ ಆದಾಗ ಆ ಸ್ಟೋರಿನ ನಮ್ಮ ಫ್ಯಾಮಿಲಿಯವರು, ನಮ್ಮ ಮಕ್ಕಳು ನೋಡಿ ಹೆಮ್ಮೆ ಪಡ್ತಾರೆ. ಅವ್ರ ಲೈಫಿಗೆ ನಾವು ಹೀರೋ ಹೀರೋಯಿನ್ ಆಗ್ತೀವಿ ಆ್ಯಂಡ್ ಅವ್ರ ಲೈಫಿಗೆ ಮತ್ತೆ ಹೀರೋ ಹೀರೋಯಿನ್ ಆಗೋಕ್ಕೆ ನಾವು ಕೂಡ ಇನ್ನೊಂದು ದಾರಿ ಮಾಡಿಕೊಟ್ಟಿರ್ತೀವಿ. ಕರೆಕ್ಟ್ ಅಲ್ವಾ? ಸೊ ಬ್ಯೂಟಿಫುಲ್ ಟಾಪಿಕ್ ಇದು. ಒಂದು ಬುಕ್ ತೊಗೊಳ್ಳಿ, ನಿಮ್ಮ ಕಥೆನ ನೀವೇ ರೂಪಿಸ್ಕೊಳ್ಳಿ ಆ್ಯಂಡ್ ಆ ಕಥೆನ ರೂಪಿಸ್ಕೊಳ್ತಾ ನೀವೇನಾಗಬೇಕು ಅಂತ ಇದ್ದೀರಾ, ಏನೇನು ಬದಲು ಮಾಡಬೇಕು ಅಂತಿದ್ದೀರಾ ನಿರ್ಧಾರ ಮಾಡಿ. ಸೊ ನಿಮ್ಮ ಕಥೆಯ ಪುಸ್ತಕನ ನೀವೇ ಪಬ್ಲಿಷ್ ಮಾಡಿ, ನಿಮ್ಮ ಕಥೆಯ ಪುಸ್ತಕನ ನೀವೇ ಓದಿ, ನೀವೇ ಕ್ರಿಯೇಟ್ ಮಾಡಿ, ನೀವೇ ಓದಿ. ಥ್ಯಾಂಕ್ ಯು.